ಭಗವದ್ಗೀತೆ ಬಗ್ಗೆ ಎಷ್ಟೊಂದು ಜನ ಬಂದು ನನ್ನ ಹತ್ರ ಎಷ್ಟೊಂದು ಕ್ವಶನ್ ಕೇಳ್ತಾರೆ. ಮೊದಲನೇದು, ಶ್ರೀಕೃಷ್ಣ ಅಷ್ಟು ದೊಡ್ಡವನ, ಅವನ ನಂಬೇಕಾ ನಾನು? ಎರಡನೇದು, ಸಂಸ್ಕೃತದಲ್ಲಿದೆ, ನಂಗೇನೂ ಅರ್ಥ ಆಗೋದಿಲ್ಲ. ಮೂರನೇದು, ಮೊದಲಿಂದಾನೇ ಓದಬೇಕಾ? ಮೊದಲನೇದು, ನಿಮ್ಮ ತಂದೆ ತಾಯಿ ಸ್ನೇಹಿತನ ಬಗ್ಗೆ ಗೌರವ ಇಲ್ಲ ಅಂತಂದ್ರೆ ಅವ್ನು ಹೇಳೋ ಸಜೆಷನ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾರೋ ದಾರಿಲಿ ಬಂದು ಹೋಗೋದು ಆಸೆ ಮಾತಂತೂ ನಾವು ಕೇಳೋದಿಲ್ಲ. ಒಬ್ಬ ಆರಡಿ ಮನುಷ್ಯ ಅವನು ಆರಡಿ ಇದ್ದಾನೆ ಅಂತಂದ್ರೆ ಅವನು ಆರಡಿ ಇದ್ದಾನೆ. ಶ್ರೀಕೃಷ್ಣ ಅಷ್ಟು ದೊಡ್ಡವನ, ಹೌದು ಅವನಷ್ಟು ದೊಡ್ಡವನು, ಆ ನಂಬಿಕೆ ಇರಲಿ, ಡೌಟ್ ಬೇಡ. ಅವಾಗ್ಲೇ ಒಪ್ಕೊಳ್ಳೋದು ಸಾಧ್ಯ. ಎರಡನೇದು, ಸಂಸ್ಕೃತ ಬರಲ್ಲ ಅಂದ್ರೆ ಫೋರ್ಸ್ಫುಲಿ ಓದೋಕೆ ಹೋಗ್ಬೇಡಿ, ನಿದ್ದೆ ಬರುತ್ತೆ. ಅದರದ್ದು ಟ್ರಾನ್ಸ್ಲೇಷನ್ ಇರುತ್ತೆ, ಓದಿ. ಎಕ್ಸ್ಪ್ಲನೇಷನ್ ಅಲ್ಲ, ಟ್ರಾನ್ಸ್ಲೇಷನ್. ಮೂರನೇದು, ಬಿಗಿನಿಂಗ್ ಇಂದಾನೇ ಬೇಕಾಗಿಲ್ಲ. ಈ ನಾನು ಗೀತೆ ಪ್ರಶ್ನೋತ್ತರ ಅಂತ ಒಂದು ಹೈಲೈಟ್ ಹಾಕಿದ್ದೀನಿ ಪೇಜಲ್ಲಿ. ಅದರಲ್ಲಿ ಯಾವ ಎಮೋಷನ್ಗೆ ಯಾವ ಚಾಪ್ಟರ್ದು ಯಾವ ವರ್ಸ್ ಓದಬೇಕು ಅಂತಿದೆ. ನೀವು ಯಾವುದೋ ಒಂದು ಪಿಕ್ ಮಾಡಿ, ನಿಮ್ಮ ಕೋಪದಲ್ಲಿದ್ರೆ ಅದು ಪಿಕ್ ಮಾಡಿ, ಅದರದ್ದು ಟ್ರಾನ್ಸ್ಲೇಷನ್ ಓದಿ, ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ, ನಿಮ್ಗೆ ಹೆಂಗ್ ಬೇಕು ಹಂಗೆ. ಯಾಕಂದ್ರೆ ಇದು ಭಗವದ್ಗೀತೆ ಅಂದ್ರೆ ಸಾಂಗ್ ಅಂದ್ರೆ ರೂಪಕ, ಅದಕ್ಕೆ ಅರ್ಥ ನೀವು ಕೊಡಬೇಕು, ಬೇರೆಯವ್ರ ಅರ್ಥ ಓದೋಕೆ ಹೋಗ್ಬಾರ್ದು. ಹೀಗೆ ಮಾಡ್ತಾ ಹೋದಾಗ ನಿಮಗೆ ಆ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಹುಟ್ಟುತ್ತೆ. ಯಾವುದೇ ವಿಷಯ ಮೊದಲಿಂದ ಕೊನೆವರೆಗೂ ಬರಬೇಕು ಅಂದ್ರೆ ಇಂಟ್ರೆಸ್ಟ್ ಹುಟ್ಟೋದು ಮುಖ್ಯ. ಇದೇ ತರ ಮಾಡ್ತಾ ಹೋಗಿ ಅವಾಗ ಈ ಬುಕ್ಕಲ್ಲಿ ಇನ್ನೂ ಏನಿರ್ಬೋದು ಅನ್ನೋ ಇಂಟ್ರೆಸ್ಟ್ ಹುಟ್ಟಿ ನೀವು ಪೂರ್ತಿ ಓದ್ತೀರಾ. ಅದನ್ನ ಶುರು ಮಾಡಿ. ಯಾವುದೇ ಡೆಸ್ಟಿನೇಷನ್ ನಾವು ರೀಚ್ ಆಗಬೇಕು ಅಂತಂದ್ರೆ ಜರ್ನಿ ಬಗ್ಗೆ ಪ್ರೀತಿ ಹುಟ್ಟೋದು ಮುಖ್ಯ, ನಂಬಿಕೆ ಹುಟ್ಟೋದು ಮುಖ್ಯ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ತರ ಭಗವದ್ಗೀತೆ ಓದೋ ಪ್ರಯತ್ನ ಮಾಡಿ. ಈ ರೀಲ್ ಕೊನೆಯಲ್ಲೂ ನಾನು ಆ ಗೀತೆ ಪ್ರಶ್ನೋತ್ತರ ಹಾಕ್ತೀನಿ, ಯೋಚನೆ ಮಾಡಿ.